ವೀಕ್ಷಕರೇ, ಈ ದಿನ ಕೂಡ್ಲಿಗಿ ತಾಲೂಕಿನ ಮರಬನಹಳ್ಳಿ ಗೋಡ್ರಟ್ಟಿ ಗ್ರಾಮದಲ್ಲಿ ನಾವಿದ್ದೀವಿ. ಈ ದಿನ ಕಾಮಗಾರಿ ಅಂದರೆ ನಿರ್ಮಿತಿ ಕೇಂದ್ರದಿಂದ ಗೋಡ್ರಟ್ಟಿ ಗ್ರಾಮಕ್ಕೆ ಸಿ ರಸ್ತೆ ಕಾಮಗಾರಿ ಸ್ಯಾಂಕ್ಷನ್ ಆಗಿದೆ. ಈ ದಿನ ಸಿ ರಸ್ತೆ ಕಾಮಗಾರಿಗೆ ನನಗೆ ಇಲ್ಲಿನ ಗ್ರಾಮಸ್ಥರು ಅಂದರೆ ವಿದ್ಯಾರ್ಥಿಗಳು ಕೆಲವೊಂದು ಮುಖಂಡರುಗಳು ನನಗೆ ಫೋನ್ ಮಾಡಿ ಕರೆ ಕಳಿಸಿದ್ರು. ಏನಪ್ಪ ಅಂದರೆ ವಿಷಯ, ಸಿ ರಸ್ತೆ ಮೇಲೆ ಸಿ ರಸ್ತೆ ಆಗ್ತಾಯಿದ್ದಾರೆ, ಅದು ಕ್ವಾಲಿಟಿ ನಿಲ್ಲುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿರುವಂಥ ಕೆಲವೊಂದು ಗ್ರಾಮಸ್ಥರು ನನಗೆ ಫೋನ್ ಮಾಡಿದಾಗ ನಾನು ಇಲ್ಲಿ ಬಂದಿದ್ದೆ. ಈಗ ರಾತ್ರಿನೇ ಇಲ್ಲಿ ಸಿ ರಸ್ತೆ ಆಗ್ತಾಯಿದ್ದಾರೆ, ಅದು ಹೇಳೋರಿಲ್ಲ, ಅದು ಕ್ವಾಂಟಿಟಿ ಏನಾಗಿದೆ ಗೊತ್ತಾಗ್ತಿಲ್ಲ, ಅದು ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಮಗೆ ಮಾಹಿತಿನೇ ನೀಡ್ತಾ ಇಲ್ಲ ಅಂತಂದೇಳಿ ಕೆಲವೊಂದು ಮಾಹಿತಿಯನ್ನು ನಮಗೆ ಹೇಳಿದರು. ಆಗ ಕೆಲವೊಂದು ವಿದ್ಯಾರ್ಥಿಗಳು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಅಣ್ಣ ಇದು ಕ್ವಾಂಟಿಟಿ ನಿಲ್ಲುತ್ತಾ, ಅಂದರೆ ಸಿ ರಸ್ತೆ ಮೇಲೆ ಸಿ ರಸ್ತೆ ಹಾಕಿದಾಗ ಅದು ಯಾವ ರೀತಿ ನಿಲ್ಲುತ್ತೆ ಅನ್ನೋದು ಅವರು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕಳೆದ 2 ವರ್ಷದ ಹಿಂದೆ ಈ ಸಿ ರಸ್ತೆ ಆಗಿದೆ. 2 ವರ್ಷದ ಹಿಂದೆ ಆಗಿದೆ ಅಂದರೆ ಈಗ ಹಾಕಿಬಿಡ್ತಾರಾ? ಅಲ್ಲಿ ಒಂದು ಕಡೆ ನಮ್ಮ ಊರಲ್ಲಿ ಅನೇಕ ಸಮಸ್ಯೆಗಳಿವೆ. ಚರಂಡಿ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಕೆಲವೊಂದು ರೋಡ್ಗಳ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಗಳು ಇಲ್ದೇ ಇದ್ರ ಮೇಲೆ ಸಿ ಸಿ ಮೇಲೆ ಹಾಕೋಕ್ಕೆ ಸುಮ್ಮನೆ ಯಾಕೆ ವ್ಯರ್ಥ ಮಾಡ್ತಾಯಿದ್ದಾರೆ ಸರ್ಕಾರ ಹಣ ಅಂತಂದು ಹೇಳಿ ವಿದ್ಯಾರ್ಥಿಗಳದೊಂದು ಆಕ್ಷೇಪಣೆ ಇದೆ. ಹಾಗೆ ಈಗ ವಿದ್ಯಾರ್ಥಿಗಳು ಬಂದಿದ್ದಾರೆ, ಕೇಳೋಣ್ರಿ ಅವ್ರನ್ನ ಏನು ಅಂತಂದು ಹೇಳಿ, ಅದು ಯಾವ ರೀತಿ ನಡೆದಿದೆ ಅಂತಂದೇಳಿ ವಿದ್ಯಾರ್ಥಿಗಳನ್ನೇ ಕೇಳೋಣ. ಕೆಲವೊಂದು ಕಾಮಗಾರಿ ಯಾವ ರೀತಿ ನಡೀತದೆ ಅಂತ ಅವರೊಂದರೇ ಕೇಳೋಣ. ಅವರು ಯಾವ ರೀತಿ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಅವ್ರ ಬಾಯಲ್ಲೇ ಕೇಳಿ ನಾವು ಆ ವಿಚಾರ ತಿಳ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂತಂದೇಳಿ ಮರಬನಹಳ್ಳಿ ಗ್ರಾಮಸ್ಥರು ನಾವು ಇಲ್ಲಿ ಸಿ ರಸ್ತೆ ಮಾಡಕ್ಕೆ ಬಂದಿದ್ದಾರೆ. ಅಧಿಕಾರಿಗಳು ಯಾರೂ ಇಲ್ಲ, ಅವ್ರ ಇಚ್ಛೆ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ಸಿ ರೋಡ್ ಮಾಡಿ 2 ವರ್ಷ ಆಗಿದೆ, ಆದರೂ ಕಿತ್ತೋಗಿದೆ. ಇದ್ರ ಮೇಲೆ ಅರ್ಥವರ್ಗೂ ಏನೂ ಮಾಡ್ದೇ ಸಿ ರಸ್ತೆ ಆಗ್ತಾ ಇದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರ ಹತ್ರ ಹೋಗಿ ಕೇಳು, ಅವ್ರ ಹತ್ರ ಕೇಳಂತ ನಂಬರ್ ಕೊಡ್ತಾಯಿದ್ದಾರೆ. ನಾವು ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದನ್ನು ನಿಲ್ಲುತ್ತಾ ಇಲ್ಲ, ಸುಮ್ಮನೆ ಗೌರ್ಮೆಂಟ್ ದುಡ್ಡು ಹಾಳಾಗ್ತಾ ಇದೆ. ಚರಂಡಿ ಅರ್ಥವರ್ಕ್ ಮಾಡಿ ಈಗ 2-3 ವರ್ಷ ಆಯಿತು, ಅದನ್ನೂ ಮಾಡಿಲ್ಲ. ಹುಡುಗರು ಅಡ್ಡಾಡ್ತಾ ಬೀಳ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗ್ತಿದೆ. ಬೈಕ್ ಓಡಾಡ್ತಾ ಇಲ್ಲ, ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ. ಈಗ ನನ್ನ ಹೆಸರು ರಾಮ್ ಅಂತ, ಇದೇ ಊರಿನ ಯುವಕ ನಾನು. ರಾತ್ರಿನೇ ಕಾಮಗಾರಿ ನಡೆಸಿದ್ದಾರೆ. ಅಲ್ಲಿ ಲೇಬರ್ನ ಕೂಡ ಇಟ್ಟು ಅವ್ರ ಕೈಯಿಂದನೇ ಮಾಡಿಸಿಲ್ಲ. ಮನೆಯವರು ಅವರಿಗೆ ಹೇಳಿ ಬೆದರಿಕೆ ಹೇಳಿದ್ದಾರೆ ಅವರಿಗೆ. ಇವಾಗ ನೀವು ಹಾಕ್ಕೊಳ್ಳಿಲ್ಲ ಅಂತಂದರೆ ನಾಳೆ ದಿನ ಇದು ಬರೋಲ್ಲ, ವಾಪಸ್ ಹೋಗ್ಬಿಡ್ತತೆ, ನಿಮ್ಮ ಇಷ್ಟ, ನೀವೇನ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ರಾತ್ರಿನೇ ಮನೆ ಮಂದಿ ಎಲ್ಲ ಸೇರಿ ಅವರೆಲ್ಲ ಖುದ್ದಾಗಿ ಅವರೇ ಮನೆ ಮಂದಿಗಳು ಹಾಕಿದ್ದಾರೆ. ನಾವು ಹೋಗಿ ಅವಾಗ ಕೇಳಿದಾಗ ನಮ್ಮ ಹತ್ರ ಏನು ಮಾತಾಡೋಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಅವನು ಕಾಂಟ್ರಾಕ್ಟ್ನವನು ಹೇಳ್ತಾವನೆ. ಅಂದರೆ ರಾತ್ರಿ ಹಾಕಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆನಾ? ಹಾಂ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ನಾವು ವಿಡಿಯೋ ಕೂಡ ತಗೊಂಡಿದ್ದೀವಿ. ಅದದ್ದು ರಾತ್ರಿ ಹಾಕ್ಬೇಡಿ ಸರ್, ಇದು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ನೀವು, ಯಾರು ಅವರು ಇಂಜಿನಿಯರ್ ಯಾರು ಏನು ಎತ್ತ ಅಂತ ಕೇಳಿದ್ರೆ ಇಂಜಿನಿಯರ್ ನಂಬರ್ ಕೊಡ್ತಾರೆ. ಆ ಯಪ್ಪಂಗೆ ಒಂದು 50 ಸರಿ ಫೋನ್ ಮಾಡಿದ್ವಿ, ಫೋನೇ ತೆಗಿತಿಲ್ಲ. ಆ ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತಾರೆ. ನಾವೇನ ಕೇಳಿದಾಗ ಆಫೀಸ್ ಹತ್ರ ಬನ್ನಿ, ಅಲ್ಲಿ ಬಂದು ಇಸ್ಕೊಳ್ರಿ, ಅದು ವರ್ಕ್ ಕಾರ್ಡ್ ತೋರಿಸಿ ಪ್ರಾವಿಷನ್ ಏನೈತೆ ಅದನ್ನು ತೋರಿಸಿ ಮಾಡಿಬಿಟ್ಟು ಅಂತ ಹೇಳಿದ್ರೆ ಅವರು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ. ಈಗ ಸರಿ ಸುಮಾರು 3-4 ದಿನದಿಂದ ವರ್ಕ್ ನಡೀತಾನೆ ಇದೆ. ನಾವು ಹಿಂಗೆ ಸ್ಟಾಪ್ ಮಾಡ್ತಾನೆ ಇದ್ದೀವಿ, ದೊಡ್ಡವ್ರ ಗಮನಕ್ಕೂ ತಂದಿದ್ದೀವಿ, ಆದರೂ ಯಾರೂ ಎಚ್ಚೆತ್ಕೊಂಡಿಲ್ಲ. ಸೊ ಅದಕ್ಕಾಗಿ ಈ ಒಂದು ನಮ್ಮ ಆಗಿರೋ ಇದು ಅನ್ಯಾಯದ ಕೆಲಸನ ಸರಿಪಡಿಸಿ ಒಳ್ಳೆ ಕೆಲಸನ ಮಾಡಿಕೊಡಿ ಎಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಈ ಚರಂಡಿ ಇದು ಮಾಡಿದಾರಲ್ಲ, ಚರಂಡಿ ಇಲ್ಲ ಏನೂ ಇಲ್ಲ ಸರ್. ಇದು ಇಲ್ಲಿ ನೋಡಿ, ಹುಡುಗರು ಆಟ ಆಡ್ಕೊಂತ ಹೋಗಿ ಬಿದ್ರೂ ಅದ್ರ ಕಡೆಗೆ ಏನೋ ಇದಂಗಿಲ್ಲ. ಆ ಕಡೆ ಚರಂಡಿನೂ ಇಲ್ಲ, ಈ ಕಡೆನೂ ಒಂದು ಬೈಕ್ ಸತೆಗೆ ಸಮೇತ ಇಲ್ಲ, ಅಡ್ಡಾಡಕ್ಕೆ ದಾರಿನೇ ಇಲ್ದಂಗೆ ಆಗಿದೆ. ಕಳಪೆ ಕಾಮಗಾರಿಕೆ ನಡೆಸ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ನಮ್ಮೂರಲ್ಲಿ. ಇದು ಸರ್ಕಾರದಿಂದ ಬಂದಿರುವಂತ ಸಿ ರೋಡಿನ ಮೇಲೆ ಮತ್ತೆ ಸಿ ರೋಡ್ ಹಾಕ್ತಾರೆ ಅಂತ. ಅದು ಯಾವ ತರ ಹಾಕ್ತಾರೆ ಸರ್? ಅದು ಕೇಳಿದ್ರೆ ಅವ್ರು ಇಲ್ಲ, ನಾವು ಇದೇ ತರ ಮಾಡೋದು, ಹಿಂಗೆ ಮಾಡೋದು, ನಾವು ಅದ್ರ ಮೇಲೆ ಅದನ್ನ ಕೆಬರಿ ಇದು ಮಾಡಿ ಹಾಕಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹೇಳಿದ್ರು ಇಲ್ಲಿ ಲಂಚಾನ್ವಿತವಾಗಿ ಕೆಲಸವನ್ನು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವರು. ನಾವು ಯಾರೇ ಕೇಳಕ್ ಹೋದ್ರು ನಮ್ಮೂರಿನ ಕೆಲವ್ರನ್ನ ಮಂದಿಗಳನ್ನ ನಮ್ಮ ಮೇಲೇನೆ ದೌರ್ಜನ್ಯ ಮಾಡಕ್ಕೆ ಕಳಿಸಿರೋದು ಕೂಡ ಉಂಟು. ನಮ್ಮ ಹತ್ರ ನಮ್ಮ ಮೇಲೇನೆ ನೀವು ಯಾರು ಕೇಳಕ್ಕೆ ನೀವು ಸಂಬಂಧ ಇಲ್ಲ, ನಾವು ಸ್ಟೂಡೆಂಟು, ಈ ಊರಿನ ಯುವಕರು, ನಮಗೆ ಕೇಳೋ ಹಕ್ಕ ಐತಿ, ನಾವು ಕೇಳ್ತೀವಿ. ಕೇಳಕ್ಕೆ ಹೋಗಿದ್ದು ಕೂಡ ಒಂದ್ಸರಿ ದೌರ್ಜನ್ಯ ಕೂಡ ಆಗಿದೆ, ಅದು ಪ್ರೂಫ್ ಕೂಡ ಇದೆ ನಮ್ಮ ಹತ್ರ. ಈ ಕಳಪೆ ಕಾಮಗಾರಿಕೆ ಬಿಟ್ಟು ಸರ್ಕಾರದಿಂದ ಬಂದಿರೋ ಅನುದಾನನ ಕರೆಕ್ಟ್ ಸರಿಯಾದ ಮಟ್ಟದಲ್ಲಿ ಉಪಯುಕ್ತವಾಗಿ ನಮ್ಮ ಊರಿಗೆ ಒಳ್ಳೇದು ಮಾಡಿಕೊಡ್ಲಿ ಅನ್ನೋ ನಮ್ಮ ಮನವಿ ಸರ್. ಅಂದರೆ ನೀವು ಹೇಳ್ತಾ ಇರೋದೇನೆಂದರೆ, ಈ ಸಿ ವರ್ಕ್ ಮೇಲೆ ಆಗೋದು ಅರ್ಥ ವರ್ಕ್ ಮಾಡಿ ಸರಿಯಾದ ರೀತಿಯಿಂದ ಕಾಮಗಾರಿ ನಡೆಸಬೇಕನ್ನೋದು ನಿಮ್ಮದೊಂದು ಆಕ್ಷೇಪಣೆ. ಹೌದು, ಅಂದರೆ ನಿಮ್ಮ ಉದ್ದೇಶ ಅದು? ಹೌದು ಸರ್. ಈಗ ಬಂಡೆ ಮೇಲೆ ಬಂಡೆಕಲ್ಲು ಹಾಕಿದರೆ ಅದು ಬಂಡೆಕಲ್ಲು ಜಾರುತ್ತೆ ತಾನೆ, ಅದೇ ಥರ ಇವಾಗ ಮಾಡ್ತಾ ಇರೋದು ಅವರು.
ಸಿ ಸಿ ರೋಡ್ ಮೇಲೇ ಮತ್ತೆ ಸಿ ಸಿ ರೋಡ್ ಹಾಕ್ತೀವಿ ಅಂತ ಇನ್ನೂ ಹೇಳ್ತಾರೆ. 2 ವರ್ಷ ಕರೆಕ್ಟಾಗಿ ಆಗಿಲ್ಲ ಸರ್, ಇದು ಪಂಚಾಯತಿ ವರ್ಕ್ ಮಾಡಿ ಅದೇ ಮೇನ್ ರೋಡಲ್ಲೇ ಮಾಡಿದ್ದಾರೆ, ಮಾಡಿ ಸರಿ ಸುಮಾರು ಈಗ 7-8 ವರ್ಷ ಆಯಿತು. ಆವಾಗಿದ್ದ MLA ನಾಗೇಂದ್ರಪ್ಪ ಅವ್ರ ಕೈ ಕೆಳಗೆ ಆಗಿದ್ದದು. ಆವಾಗ ಆಗಿದ್ದು ಇಲ್ಲಿವರೆಗೂ ಕೂಡ ಸುತ್ತಿಗೆ ತಗೊಂಡು ಹೊಡೆದ್ರೂ ಅದು ಜುಮ್ ಅನ್ನಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ, ಹಂಗೆ ಇದೆ. ಅದು ಮೇನ್ ರೋಡಲ್ಲಿ ಮಾಡಿರೋದು. ಇವಾಗ ಇದು ಮೇನ್ ರೋಡು ಒಂದು 4 ಕಿಲೋಮೀಟ್ರ್ ಸ್ಯಾಂಕ್ಷನ್ ಆಗಿರೋದು. ಇದನ್ನು ಮಾಡಿ ಕಿತ್ತು ಮಾಡಿ ಅಂತ ನಾವು ಕೇಳಿದ್ರೆ, ಇಲ್ಲ ನಮಗೆ ಹೇಳಿರೋದೇ ಸಿ ಸಿ ರೋಡ್ ಮೇಲೆ ಸಿ ಸಿ ರೋಡ್ ಹಾಕೋಕ್ಕೆ, ಅದು ಇಂಜಿನಿಯರ್ ಹತ್ರ ಮಾತಾಡಿ ಅಂತಂದರೆ, ಇಂಜಿನಿಯರ್ನ ಕೇಳಿದ್ರೆ ಅವನೇ ಕ್ವಾಂಟಿಟಿ ಚೆಕ್ ಮಾಡಿ ವಿತ್ತು ಸೆಲೆಕ್ಷನ್ ಮಾಡಿರೋದಂತೆ ಈ ರೋಡನ್ನು. ಸಿ ಸಿ ರೋಡ್ ಇರೋದನ್ನ ಇದು ಯಾವ್ದಾರ ರೋಡ್ ಅಂತಾರೆ ಇದನ್ನು. ಈ ನೋಡಿ ಇದು ರೋಡಾ? ಇದು ನೋಡಿ ಅಲ್ಲಿ ಇಲ್ಲಿ ಜಾತ್ರೆ ಆದರೆ ಏನೇ ಒಂದು ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ ಆದರೆ ಇಡೀ ಊರು ಸುತ್ತ ನಾವು ಓಡಾಡೋದು ಇದೇ ರೋಡಲ್ಲೇ. ನಮಗೆಲ್ಲರಿಗೂ ಉಪಯುಕ್ತವಾಗಿರುವಂಥ ರೋಡ್ ಇದು. ಇದನ್ನು ಕಳಪೆ ಕಾಮಗಾರಿಕೆಯಾಗಿ ನಿರ್ಮಾಣ ಮಾಡ್ತಾಯಿದ್ರೆ ಇದು ನಮಗೆ ಮನಸ್ಸಿಗೆ ನೋವನ್ನು ಉಂಟುತ್ತೆ ಸರ್. ಅದಕ್ಕಾಗಿ ಇದನ್ನು ಸರಿಯಾದ ರೀತಿ ಮಾಡಿಕೊಡ್ಲಿ ಅಂತ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾವ ಊರಪ್ಪ ನಿಮಗೆ? ನಮ್ದು ಇದು ಗ್ರಾಮ ಮರಬನಹಳ್ಳಿ ಗ್ರಾಮ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಏನಿಲ್ಲ ಸರ್, ಇದು ಮದ್ದಿಗೆ ಹಾಕಿದ್ರು ಸಿ ಸಿ ರಸ್ತೆ ಇದಾಗಿದೆ. ನಾವು ಮಾಡಿ ಎಲ್ಲ ಕೈಯಿಂದ ಆಗಲಿ JCB ಮಾಡಂತ ಹೇಳಿದ್ದೀವಿ. ಮಾಡಲ್ಲ, ಇದ್ರ ಮೇಲೆ ಆಗ್ತಾ ಕಾರಣ ಫೋಲ್ ಅಧಿಕಾರಿಗಳ ಗಮನಕ್ಕೆ ನೀವು ಬಂದಿದ್ದೀರಾ? ತಂದಿದ್ದೀವಿ ಸರ್. ಅವರು ಫೋನ್ ಕೊಟ್ಟಿದ್ರು, ಇಂಜಿನಿಯರ್ ಒಬ್ಬರು ಬರ್ತಾ ಇಲ್ಲ. ಈಗ ಅಧಿಕಾರಿ ವರ್ಗದವರು ಇಲ್ಲಿ ಯಾರು ಬಂದು ಭೇಟಿ ನೀಡಿದೆ? ನೀಡಿಲ್ಲ, ನಾವಿರಲ್ಲ, ಅವರು ಬಂದಾಗ ಅವ್ರು ಇರಲ್ಲ. ಈಗ ವರ್ಗ ಯಾವ್ದಾರು ಅಧಿಕಾರಿಗಳು ಬಂದಿದ್ದಾರೆ? ಇಲ್ಲಿ ಯಾವ ರೀತಿ ಅಧಿಕಾರಿ ಬಂದಿಲ್ಲ ಇನ್ನಾದರೂ, ಅವ್ರ ಪಡಿ ಅವ್ರು ಮಾಡ್ತಾನೆ ಇದ್ದಾರೆ. ಯಾರು ಇಲ್ಲ, ಅಧಿಕಾರಿಗಳು ಇಲ್ದಾನೆ ಒಂದು ಮಾಡ್ತಾ ಯಾರು ಇಂಜಿನಿಯರ್ಸ್ ಇಲ್ಲ, ಪ್ರಶ್ನೆ ಮಾಡಿದ್ರೆ ನಂಬರ್ ಕೊಟ್ಟು ಮಾತಾಡಿ ಅಂತಿದೆ. ಇಂಜಿನಿಯರ್ಸ್ ಇಲ್ಲ, ಯಾರು ಇಂಜಿನಿಯರ್ಸ್ ಇಲ್ಲ, ಯಾರು ಇಲ್ಲ. ಅದು ಎಷ್ಟು MM ಥಿಕ್ನೆಸ್ ಬರ್ತದೆ, ಎಷ್ಟು MM ಥಿಕ್ನೆಸ್ ಇಲ್ಲ ಅಂತಂದ್ರೆ ಅದನ್ನ ಕೇಳಿದ್ರೆ ನಮ್ಮಲ್ಲಿ ನಾವು ಕೇಳ್ತೀವಿ, ನೀವು ಕೇಳ್ಕೊಳ್ರಿ ಅಂತಿದೆ. ಅಂದ್ರೆ ನಿಮಗೆ ಏನು ಬೇಕಾಬಿಟ್ಟಿ ಮಾಹಿತಿಯನ್ನು ಬೇಗ ಬಿಟ್ಟಿರ್ತೀನಿ. ಅಂದ್ರೆ ಈಗ ಇದು ಹೋಗಿ ಅಗಿಯೋದನ್ನೇ ಮೇಲೇನೆ ಆಗ್ತಾ ಇದೆ. ಈಗ ಕೊಳಚೆ ನೀರೆಲ್ಲ ಈ ಥರ ಹೋಗ್ತಾ ಇದೆ. ಕೊಳಚೆ ನೀರೆಲ್ಲ ಆಗ್ತಾ ಇದೆ, ಎಲ್ಲ ಅದರಲ್ಲಿ ಮೇಲೆ ಹಾಕ್ತಿದ್ದಾರೆ. ಅದು ಮತ್ತೆ ಇನ್ನೂ 1 ವರ್ಷ ಕಿತ್ತು ಅದಕ್ಕೆ ನಿಮ್ಮದು ಒಂದು ಆಕ್ಷೇಪ ಇದೆ. ನಮ್ಮ ಕ್ಷೇಪಣೆ. ನೋಡಿ ವೀಕ್ಷಕರೇ, ಈಗ ಕೂಡ್ಲಿಗಿ ತಾಲೂಕಿನ ಮರಬನಹಳ್ಳಿ ಗ್ರಾಮದಲ್ಲಿ, ಅದು ಗೊಲ್ರಟ್ಟಿ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಸಿ ಸಿ ರಸ್ತೆ ಇದೆ. ಸಿ ಸಿ ರಸ್ತೆ ಮೇಲೇ ಸಿ ಸಿ ರಸ್ತೆ ಹಾಕುವುದು ಉತ್ತಮನಾ ಅನ್ನೋದು ಈ ಜನಗಳ ಹಾಗೂ ಕೆಲವೊಂದು ವಿದ್ಯಾರ್ಥಿಗಳ, ಕೆಲವೊಂದು ಸಮಾಜಮುಖಿ ಮುಖಂಡರ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ಸರ್ಕಾರನೇ ಆನ್ಸರ್ ಮಾಡಬೇಕಂತಂದೇಳಿ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ.